ನಮಸ್ಕಾರ. ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಯಾರೆಲ್ಲ ಮನೆ ಕಟ್ಟಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತೀರಾ, ವಾಸ್ತು ಪ್ರಕಾರ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋರು ಖಂಡಿತವಾಗಿ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕ ಮಾಡಿ. ಸೊ ನಿಮ್ಮ ವಾಸ್ತು ಪ್ಲ್ಯಾನ್ ಏನಿದೆ ಅದರಲ್ಲಿ ವಾಸ್ತು ವೀಲನ್ನು ಅಪ್ಲೈ ಮಾಡಿ ಪ್ರತಿಯೊಂದು ದಿಕ್ಕು ಸೂಚಿಸುವಂತಹ ಶಕ್ತಿಯ ಅನುಸಾರದಲ್ಲಿ ನಿಮ್ಮ ವಾಸ್ತು ಪ್ಲಾನನ್ನು ರಚನೆ ಮಾಡಿ ಕೊಡಲಾಗುತ್ತೆ. ಇದರ ಜೊತೆಗೆ ಯಾರೆಲ್ಲ ಆಲ್ರೆಡಿ ಪ್ಲ್ಯಾನ್ ಮಾಡಿಸಿದ್ದೀರಾ ಆ ಪ್ಲ್ಯಾನನ್ನು ಬೇಕಾದ್ರೆ ನಾವು ರೆಕ್ಟಿಫೈ ಮಾಡಿ ನಿಮಗೆ ಪ್ಲ್ಯಾನನ್ನು ಕಳಿಸ್ಕೊಡ್ತೇವೆ. ಸೊ ವಾಸ್ತುವಿನಲ್ಲಿ ಒಟ್ಟಾರೆಯಾಗಿ 8 ಶಕ್ತಿಗಳನ್ನು ಸೂಚನೆ ಮಾಡಲಾಗಿದೆ. ಸೊ 8 ಶಕ್ತಿಗಳು ಒಂದೊಂದು ದಿಕ್ಕಿನ 45 ಡಿಗ್ರಿಗಳನ್ನು ಆವರಿಸ್ಕೊಂಡಿದೆ. ಸೊ ಆ ಒಂದು ಎನರ್ಜಿ ಝೋನ್ಸ್ ಯಾವ ಶಕ್ತಿಯನ್ನು ತೋರಿಸುತ್ತೋ ಅದರ ಮೇಲೆ ನಿಮ್ಮ ಮನೆಯ ಚಟುವಟಿಕೆಯನ್ನು ಅಲೈನ್ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಪ್ರಕೃತಿಯಲ್ಲಿ 10 ಶಕ್ತಿಗಳಿವೆ. 10 ಶಕ್ತಿಗಳಲ್ಲಿನ ಈ ಸಮತೋಲನವನ್ನು ಕಾಯ್ದುಕೊಳ್ಳುವುದರಿಂದ ಆ ಮನೆಯಲ್ಲಿ ವಾಸ ಮಾಡುವವರಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಸಮತೋಲನವು ಉಂಟಾಗುತ್ತದೆ. ವಾಸ್ತು ಅನ್ನುವಂಥದ್ದು ಸಂಪೂರ್ಣವಾಗಿ ಶಕ್ತಿ ಸಮತೋಲನದ ಮೇಲೆ ನಿಂತಿದೆ. ಸೊ ಈ ಪ್ರಕೃತಿ ಶಕ್ತಿಗಳನ್ನು ಸಮತೋಲನದಲ್ಲಿರಿಸಿ ಮನೆಯನ್ನು ನಿರ್ಮಾಣ ಮಾಡುವುದರಿಂದ ಖಂಡಿತವಾಗಿ ಅಲ್ಲಿ ವಾಸಿಸುವವರಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯನ್ನು ಹೊಂದಲು ಸಹಾಯವಾಗುತ್ತದೆ. ಯಾರಿಗೆಲ್ಲ ಈ ವಾಸ್ತು ಪ್ಲಾನ್ ಬೇಕೋ ಖಂಡಿತ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ. ಇನ್ನಷ್ಟು ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ. ನಮಸ್ಕಾರ.